ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ರೀತಿಯ ಎಗ್ ರೈಸ್ ನೋಡಿದ್ಮೇಲೆ ನಿಮ್ಗೆ ಅನಿಸ್ಬೋದು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಎಲ್ಲಪ್ಪ ಅಂದರೆ ಮಹದೇವನ್ನ ಎಗ್ ರೈಸ್ ಅಂತ ಹೇಳ್ಬಿಟ್ಟು ರಾಜಾಜಿನಗರದಲ್ಲಿದೆ. ನೀವೇನಾದರೂ ಗೂಗಲ್ ಮ್ಯಾಪ್ಗೆ ಹೋಗ್ಬಿಟ್ಟು ಮಹದೇವನ್ನ ಎಗ್ ರೈಸ್ ಅಂತ ಹಾಕಿದ್ರೆ ಡೈರೆಕ್ಟಾಗಿ ಕರ್ಕೊಂಬಂದು ಇಲ್ಲಿಗೆ ಬಿಡುತ್ತೆ. ಇಲ್ಲಿಗೆ ಬಿಟ್ಟಾಗ ನೀವು ಇಲ್ಲಿ ನೋಡ್ಬೋದು ಮಹದೇವನ ಎಗ್ ರೈಸ್. ಅವರೇ ಮಹದೇವನ್ನ ಅಲ್ಲೇ ನೋಡ್ತಾ ಇದ್ರಲ್ಲ, ಅವರೇ ಮಹದೇವನ್ನ, ಅವರೇ ಎಗ್ ರೈಸ್ ತುಂಬಾ ಫೇಮಸ್ಸು ರಾಜಾಜಿನಗರದಲ್ಲಿ. ನಾವು ಕೂಡ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನಿಮಗೆ ಎಲ್ಲನೂ ಕೂಡ ರೆಡ್ ಆಗಿರುತ್ತೆ. ಇದೇ ಇಲ್ಲಿ ಫೇಮಸ್ಸು. ಯಾಕಪ್ಪ ಅಂದರೆ ಬೇರೆ ಬೇರೆ ಕಡೆ ಚಿಲ್ಲಿ ಅಥವಾ ಮಸಾಲೆ ಗಿಸಾಲೆ ಹಾಕ್ತಾರೆ. ಇವ್ರದ್ದು ಏನಿಲ್ಲ, ಡೈರೆಕ್ಟ್ ಚಿಲ್ಲಿ ಪೌಡ್ರ್ ಏನಿರುತ್ತೆ ಅದನ್ನೇ ಹಾಕೋದು. ಅದ್ರ ಜೊತೆಗೆ ಎಗ್ ರೈಸು, ಎಗ್ ಮಸಾಲ. ಬಂದವರೆಲ್ಲನೂ ಕೂಡ ಏನಂದರೆ ಹಾಫ್ ಎಗ್ ರೈಸ್ ತೊಗೋತಾರೆ, ಹಾಫ್ ಎಗ್ ಮಸಾಲ ತೊಗೋತಾರೆ. ಎರಡೂ ಕೂಡ ಫೇಮಸ್ಸು. ಬಂದು ತಿಂದೋಗ್ತಾರೆ. ಇವಾಗ ನಾವು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ನೀವು, ಎಗ್ ರೈಸ್ ಎಲ್ಲನೂ ಕೂಡ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ. ಕೆಲವೊಂದು ಕಡೆ ಎಲ್ಲ ಎಗ್ ರೈಸ್ ಕಾಣಿಸೋದೇ ಇಲ್ಲ. ಎಗ್ ರೈಸ್ ಎಲ್ಲ ಕಾಣ್ತಾ ಇದೆ. ಓಕೆ, ಇವತ್ತು ತಿಂದು ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ ಒಂಥರ. ಅಂದರೆ ಬಾಯಲ್ಲಿ ಸ್ವಾದ ಅಂದರೆ ಇದ್ರದ್ದು ಅದು ಅದೇನು ಖಾರ ಹಾಕಿರ್ತಾರೆ, ಅದು ಸ್ವಾದ ಇದೆ. ಸ್ವಲ್ಪ ಖಾರ ತಿನ್ನೋರು ಜಾಸ್ತಿ ಇದ್ದರೆ ಜಾಸ್ತಿ ಯಾರಾದ್ರು ಖಾರ ತಿಂದಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಓಕೆ, ಒಂಥರ ಚೆನ್ನಾಗಿದೆ. ನಾರ್ಮಲಾಗಿ ಸಪ್ಪೆ ಇಲ್ಲದೆ ಚೆನ್ನಾಗಿದೆ. ಎಗ್ ಮಸಾಲನೂ ಕೂಡ ನೋಡ್ಬೋದು. ಇಲ್ಲಿ ಎಗ್ ಮಸಾಲ ನೀವು ಬಂದ ಮೇಲೆ ನೀವು ಎಷ್ಟು ಹೇಳ್ತೀರೋ ಅಷ್ಟೇ ಮಾಡಿಕೊಡ್ತಾರೆ. ಒಂದು ರೆಡಿ ಮಾಡಿ ಇಟ್ಟಿರಲ್ಲ ಎಗ್ ಮಸಾಲ, ಎಗ್ ರೈಸ್ ಎಲ್ಲ. ಸ್ವಲ್ಪ ಒಂದು 5 ಪ್ಲೇಟು 8 ಪ್ಲೇಟು ಅಷ್ಟೇ ಮಾಡಿಟ್ಟಿರ್ತಾರೆ. ನೀವು ಬರ್ತಂಗೆ ಮಾಡಿಬಿಟ್ಟು ಕೊಡ್ತಾ ಇರ್ತಾರೆ. ಈಗ ಎಗ್ ಮಸಾಲ ತಿನ್ನೋಣ. ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು, ಚೆನ್ನಾಗಿದೆ. ಅದು ತಿಂತ ಗೊತ್ತಾಗುತ್ತೆ ಸ್ವಾದ. ತುಂಬ ಚೆನ್ನಾಗಿದೆ. ಈ ಕಡೆ ರಾಜನಗರ ಸೈಡ್ ಏನಾದ್ರು ಬಂದರೆ ಒಂದ್ಸಲ ವಿಸಿಟ್ ಹಾಕಿ ಹೋಗಿ. ಖಾರ ತಿನ್ನೋರ್ಗಂತೂ ಇದು ಫೇಮಸ್ ಸ್ಪಾಟು, ತುಂಬಾ ಫೇಮಸ್ ಸ್ಪಾಟ್ ಇದು. ಯಾರ್ಯಾರು ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ತುಂಬ ಸೀರಿಯಲ್ ಅವರು, ಸಿನಿಮಾದವರು ಎಲ್ಲ ಕೂಡ ಬಂದು ತಿಂದು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಬಂದು ಟೇಸ್ಟ್ ನೋಡಿ, ಮಿಸ್ ಮಾಡಬೇಡಿ. ಅಂಕಲ್ ನಮಸ್ತೆ. ನಮಸ್ಕಾರ. ಮಹದೇವನ್ನ ಎಗ್ ರೈಸ್ ಫೇಮಸ್. ಹೌದು. ಏನು ಹೇಳ್ತೀರಾ ಇಷ್ಟೊಂದು ಫೇಮಸ್ಗೆ? ನನಗೆ ಖುಷಿ ಇದೆ ತುಂಬ. ಹಾಂ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? 97, 98. ಅವಾಗ ಏನೇನು ಮಾಡ್ತಾ ಇದ್ರಿ? ಆಗ ಕಬಾಬು, ಎಗ್ ರೈಸು, ಆಮ್ಲೆಟು, ಎಗ್ ಬುರ್ಜಿ ಎಲ್ಲ ಮಾಡ್ತಾಯಿದ್ದೆ. ಕಬಾಬು ಸ್ಟಾಪ್ ಮಾಡಿಸ್ಬಿಟ್ರು, ಬರೀ ಎಗ್ ರೈಸ್ ಮಾಡ್ಕೊ ಹೋಗ್ತಾ ಇದ್ದೆ. ಏನು ಕಬಾಬ್ ಶಾಪ್? ಅದು ಸ್ವಲ್ಪ ಗಲಾಟೆಗೆ ನಾಯಿಗಳೆಲ್ಲ ಬರ್ತಾಯಿದ್ವು ಆ ಟೈಮಲ್ಲಿ. ಹಾಂ, ಸರಿ. ಅವಾಗಿಂದ ಎಗ್ ರೈಸ್ ಆಗ್ತಾ ಇದ್ದೀರಾ? ಹಾಂ, ಆವತ್ತಿಂದ ಎಗ್ ರೈಸ್ ಆಗ್ತಾ. ಓಕೆ. ಅವಾಗ ಎಷ್ಟಿತ್ತು ನೀವು ಆಗೋವಾಗ? 12 ರೂಪಾಯಿ ಒಂದು ಪ್ಲೇಟ್ ಎಗ್ ರೈಸ್. 12 ರೂಪಾಯಿ. ಹಾಂ, 12 ರೂಪಾಯಿ. ಆಮೇಲೆ 15 ರೂಪಾಯಿ ಆಯಿತು, ಆಮೇಲೆ 20 ಆಯಿತು, ಆಮೇಲೆ 30 ಆಯಿತು, ಆಮೇಲೆ 45 ಆಯಿತು, ಆಮೇಲೆ 50 ಆಯಿತು, ಈಗ 60 ರೂಪಾಯಿ ಮಾಡ್ತಾರೆ. ಯಾಕೆ ಎಗ್ ರೈಸ್ ಸ್ಟಾರ್ಟ್ ಮಾಡಿದ್ದು ಅವಾಗ? ಹಾಂ, ಯಾಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ಎಗ್ ರೈಸ್? ಹಿಂಗೆ ಸ್ವಲ್ಪ ನಮ್ಮ ಮನೇಲಿ ವಾತಾವರಣ ಇದಿರಲಿಲ್ಲ. ಮುಂಚೆ ಏನು ಅದಕ್ಕೆ ಮಾಡ್ತಾ ಇದ್ರಿ? ಮೊದಲು ಕಾಲೇಜ್ಗೆ ಹೋಗ್ತಾ ಇದ್ದೆ. ಇದು ಮುಗಿದ ತಕ್ಷಣ ಎಗ್ ರೈಸ್ ಆಗ್ತದೆ. ಅದು ಮುಗಿಸ್ಕೊಬಂದು ಇದು ಮಾಡ್ತಾರೆ. ಓಕೆ. ಅವಾಗಿನ ಟೇಸ್ಟ್ಗೂ ಇವಾಗಿನ ಟೇಸ್ಟ್ಗೂ ಎಲ್ಲ ನನಗೇನು ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಟೇಸ್ಟ್ ಹಂಗೆ ಇದೆ. ಹಾಂ, ಅದು ಎಲ್ಲ ಬಂದವರೆಲ್ಲ ಹಳಬ್ರು ಕಸ್ಟಮರ್ ಈಗಲೂ ಬರ್ತಾರೆ. 15 ವರ್ಷ, 20 ವರ್ಷ, 30 ವರ್ಷದವರೆಲ್ಲ ಹಣ ಅದನ್ನ ಬೇಕು ಅಂದ್ಬಿಟ್ಟು ಬರ್ತಾರೆ. ಇಲ್ಲಿಗೆ ನೆನೆಸ್ಕೊಂಡು ಬರ್ತಾರೆ. ಹಾಂ, ಮಹದೇವನ್ನ ಎಗ್ ರೈಸ್ ಅಷ್ಟು ಫೇಮಸ್. ಹಾಂ. ಅಲ್ಲ, ಎಲ್ಲಿಂದ ಬರ್ತಾರೆ? ಏನು ಹೇಳಿದಾರ? ಎಲ್ಲ ಎಲೆಕ್ಟ್ರಾನ್ ಸಿಟಿ, ತಮಿಳ್ನಾಡಿಂದ ಬರ್ತಾರೆ. ಈ ಕಡೆ ಬಂದಾಗ ಇಲ್ಲಿ ಬಂದು ತಿನ್ಕೊಂಡೇ ಹೋಗೋದು. ಅವರು ಯೂಟ್ಯೂಬಲ್ಲೆಲ್ಲ ನೋಡಿರ್ತಾರಲ್ಲ, ಬಂದು ತಿನ್ಕೊಂಡೇ ಹೋಗೋದು. ಏನು ಸ್ಪೆಷಲ್ ನಿಮ್ಮ? ಏನು ನಾರ್ಮಲ್ ಎಗ್ ರೈಸ್ ಸಿಗುತ್ತೆ? ಎಗ್ ರೈಸು, ಎಗ್ ಮಸಾಲ ಮಿಕ್ಸ್ ಇದೆ, ಎಗ್ ಮಸಾಲೆ ಇದೆ, ಡಬಲ್ ರೋಟಿ ಇದೆ, ಸಿಂಗಲ್ ರೋಟಿ ಇದೆ, ಕಲ್ಕಿ ಇದೆ. ಕಲ್ಕಿ ಚೆನ್ನಾಗಿ ಹೋಗುತ್ತೆ. ಕಲ್ಕಿ, ಎಗ್ ಮಸಾಲ ಹೋಗುತ್ತೆ, ಎಲ್ಲ ಹೋಗುತ್ತೆ. ಈಗ ನಾರ್ಮಲ್ ಎಗ್ ರೈಸ್ ಬೇರೆ ಕಡೆ ಎಲ್ಲ ಸಿಗುತ್ತೆ. ಹೌದು ಸರ್. ಅದಕ್ಕೂ ನಿಮ್ಗೆ ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತೆ? ಅವರೆಲ್ಲ ತರಕಾರಿ, ಹಸಿರುಮೆಣಸಿನ್ಕಾಯಿ ಅವು ಇವೆಲ್ಲ ಹಾಕ್ತಾರೆ. ನಾ ಯಾವುದು ಹಸಿರುಮೆಣಸಿನ್ಕಾಯಿ ಹಾಕಲ್ಲ. ಚಿಲ್ಲಿ ಪೌಡ್ರು, ಧನ್ಯ ಪುಡಿ ಮಿಕ್ಸಿಂಗ್ ಹಾಕಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಮಸಾಲೆ, ಹಸಿ ಮಸಾಲೆ ನಾ ಹಾಕಲ್ಲ ಸರ್. ಹೌದು. ನೀವೇ ರೆಡಿ ಮಾಡಿರೋ ಮಸಾಲೆ? ಹಾಂ, ನಾವೇ ಮಾಡೋದು ಮಸಾಲೆ. ಎಷ್ಟು ಗಂಟೆಯಿಂದ ಇರುತ್ತೆ? 3:30ಯಿಂದ ರಾತ್ರಿ 11 ಗಂಟೆ ಒಳಗೆ. ಮುಂಚೆ ನೀವು ಮಾಡ್ತಾ ಇದ್ರಿ, ಇವಾಗ ನಿಮ್ಮ ನನ್ನ ಮಗನೂ ಬಂದಿದ್ದಾರೆ. ಹೌದು. ಈಗ ಯಾವುದು ಜಾಸ್ತಿ ಮೂವ್ಮೆಂಟ್ ಇದೆ ನೀವು ಹೇಳಿದ್ರೆ? ಎಗ್ ರೈಸ್ ಹೋಗುತ್ತೆ, ಎಗ್ ಮಸಾಲ ಹೋಗುತ್ತೆ, ಕಲಿಕೆ ಜಾಸ್ತಿ ಹೋಗುತ್ತೆ, ಆಮ್ಲೆಟು ಹೋಗುತ್ತೆ, ಎಲ್ಲ ಹೋಗುತ್ತೆ. ನೋಡಿದ್ರಲ್ಲ ನೀವೀಗೆಲ್ಲ ಹೆಂಗೆ ಅಂತ. ನೀವು ಅಟೋಡಿಂದ ಕುಂತ್ಕೊಂಡು ನೋಡಿದ್ದೀರಾ. ನಾವು ಸುಮ್ಮಗೆ ನೀವು ಬರಲ್ಲ.
ಯಾರಾದ್ರೂ ಹೇಳಿದ್ರೆ ಮಾತ್ರ ನಿಮಗೆ ಇಲ್ಲಿ ಹಿಂಗೆ ಏನು ಎತ್ತ ಅಂತ ಬರೋದು ಹಂಗೆ. ರಾಜಾಜಿನಗರಲ್ಲಿ ಈ ಕಡೆ side ಹಾಂ ಮಹಾಲಕ್ಷ್ಮಿ ಬ್ಲಾಕ್ ಮಾಧವನ ಎಗ್ರೆಸ್ ಅಂತ. ಹಾಂ ಯಾರು ಆ ಕಡೆ ಎಲ್ಲ ಇರೋರು ಈ ಕಡೆ ಬಂದೇ ಹೋಗೋದು. ಹೌದು ಸರ್. ಈಗ ತಿಂದವರು ನಿಮ್ಗೆ ಏನು ಹೇಳ್ತಾರೆ, ಏನಂತ ಮಾಮೂಲಿ ಚೆನ್ನಾಗಿದೆ ಅಣ್ಣ ಅಂದರೆ ಹೇಳ್ಬಿಟ್ಟು ಹೋಗ್ತಾರೆ. ಈಗ ಮಾಮೂಲಿ ಕಸ್ಟಮರ್ ಜಾಸ್ತಿ. ಮಾಮೂಲಿ ಕಸ್ಟಮರ್ ಮಾಮೂಲಿ ಅವ್ರು ಬಂದೇ ಬರ್ತಾರೆ. ರಿಪೀಟ್ ಕಸ್ಟಮರ್ ಜಾಸ್ತಿ ಇದ್ದಾರೆ. ಹಾಂ ಇವತ್ತು ಓಪನ್ ಕ್ಲೋಸ್ ಯಾವತ್ತಿರುತ್ತೆ, ಯಾವತ್ತಿರಲ್ವಾ? ಇಲ್ಲ ಇಲ್ಲ ಯಾವತ್ತೂ ಇರಲ್ಲ. ನಾವಾಗಿದ್ದು ನಾವು ರಜಾ ಮಾಡಿದ್ರೆ ಮಾತ್ರ ಅಷ್ಟೇ 7 ದಿನನೂ ಓಪನ್ ಇರುತ್ತೆ ಅವ್ರು. ಎಷ್ಟು ಅಂದಾಜು ಏನಾದ್ರು ಇಷ್ಟು ಪ್ಲೇಟ್ ಹೋಗುತ್ತೆ ಅಂತ ಏನಾದ್ರು ನಾವು ಇವತ್ತು ಗಂಟು ಲೆಕ್ಕ ಹಾಕ್ತೀನಿ ಲೆಕ್ಕ ಹಾಕಿಲ್ಲ. ನಾನು ಲೆಕ್ಕನೂ ಹಾಕಲ್ಲ. ಹಾಂ ಬಟ್ ಹೆಂಗ್ ಮಾಡ್ತಾರೆ ಸಾಕು ನಮ್ಗೆ ಸಾಕೀಗ. ಚೆನ್ನಾಗಿದೆ, ರೆಸ್ಪಾನ್ಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅವಾಗಿನ ಎಗ್ರೆಸ್ ಮಾಡೋದಕ್ಕೂ ಈಗಿನ ಎಗ್ರೆಸ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ಏನು ಅಂದ್ರೆ ಅವಾಗ ಕಡಿಮೆ ಪ್ರೈಸ್ ಇತ್ತು, ಹೌದು ಬಟ್ ಇವಾಗ ಜಾಸ್ತಿ ಇದೆ. ಹೌದು. ಅವಾಗ ಜಾಸ್ತಿ ಉಳಿತಾ ಇತ್ತು ಅನ್ಸುತ್ತೆ, ಇವಾಗ ಜಾಸ್ತಿ ಉಳಿತಾ ಇದೆ. ಏನು ಉಳಿತೇನೆ ಇಲ್ಲ. ಅವಾಗಿಂದ ಆವಾಗ ಎಷ್ಟದೆ ಅಷ್ಟೇ. ಆಗ ಕಡಿಮೆ ರೇಟ್ ಇತ್ತಲ್ಲ ಅಕ್ಕಿ, ಈಗ ಎಷ್ಟು 56, 57, 60 ರೂಪಾಯಿ ಅಕ್ಕಿ ಈಗ. ಅದಲ್ಲದೆ ನಾವು ಇನ್ಯಾವುದು ಬೇರೆ ಹಾಕಲ್ಲ ನಾವು. ಆಯಿಲು ಹೌದು ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟೆ. ನಾನು ಮಾಡಿದಾಗ ಬರೀ 80, 60 ರೂಪಾಯಿ ಇತ್ತು. ಈಗ ಎಲ್ಲ ಜಾಸ್ತಿ ಆಗದೆ, 140, 150 ಗಂಟಲು ಇದೆ. ಹೌದು. ಯಾರಾದರೂ ಬಂದಿದ್ದಾರಾ ಸೆಲೆಬ್ರಿಟಿಗಳು ಹಂಗೆ ಹಿಂಗೆ? ಹಾಂ ಬರ್ತಾರಲ್ಲ. ಯಾರಾದ್ರು ಬಂದಿದ್ದಾರೆ ನಿಮ್ಗೆ? ಯಾರು ರಜತ್ ಅಲ್ಲ, ರಜತ್ ಬಂದಿದ್ದಾನೆ. ಅದ್ಯಾವುದು ಹಳ್ಳಿಯಿಂದ ಪ್ಯಾಟಕ್ಕೆ ಬಂದ ಅವರು, ಸುಮಾರು ಜನ ಬಂದ್ದಾರೆ. ಆಮೇಲೆ ಅಣ್ಣಯ್ಯ ಧಾರಾವಾಹಿಲಿ ಸೀರಿಯಲಲ್ಲಿ ಅವನ ಹೆಸರು ಅವರೆಲ್ಲ ಗೊತ್ತಿಲ್ಲ, ಬರ್ತಾರೆ ಹೋಯ್ತಾರೆ ಎಲ್ಲ. ಬರ್ತಾರೆ ಎಲ್ಲ. ಹ್ಞೂ ಸೆಲೆಬ್ರಿಟಿಗಳೇ ಜಾಸ್ತಿ ಬರ್ತಾರೆ. ಹಾಂ ಎಲ್ಲಿ ಬರುತ್ತೆ ಇದು ಅಡ್ರೆಸ್? ಇದು ಚೈತನ್ಯ ಸ್ಕೂಲು, ನಾಗ್ಪುರ ಮೇನ್ ರೋಡಲ್ಲಿ ಇದೆ, ಗೆಳೆಯರ ಬಳಗ ರೋಡು. ಮಾದೇವನ ಎಗ್ರೆಸ್ ನೀವು ಬರ್ತಾ ಇದ್ದು ತುಂಬ ದಿನದಿಂದ ಬರ್ತಾ ಹಾಂ, ಇದ್ರೆ ಚಿಕ್ಕ ವಯಸ್ಸಿಂದನೂ ಇಲ್ಲೇ ಮಾದೇವಣ್ಣ ಎಗ್ರೆಸ್. ಇಲ್ಲಲ್ಲ, ಮುಂಚೆ ನಂದಿನಿ ಥಿಯೇಟ್ರ್ ಇತ್ತಿದ್ದು. ನಂದಿನಿ ಥಿಯೇಟ್ರ್ ಆಪೋಸಿಟ್ ಸೈಡಲ್ಲಿ ಆಗ್ತಾಯಿದ್ದು. ಸೊ ಅವಾಗಿಂದನೂ ನಮ್ಮ ತಂದೆಯಿಂದನೂ ನೈಟ್ ಶೋಗೆ ಬರೋಕ್ಕಿಂತ ಮುಂಚೆ ತಿಂದ್ಬಿಟ್ಟೆ ಫಿಲಮ್ಗೆ ಹೋಗ್ತಾಯಿದ್ದೆ. ಸೊ ಅವಾಗಿಂದನೂ ನೆನಪಿದ್ದಾಗ ಆಲ್ಮೋಸ್ಟ್ ನಾನು 5th 6th ಇದ್ದಾಗಿಂದನೂ ನಮ್ಮ ಸ್ಕೂಲು ಇಲ್ಲೇ ಅಲ್ಲ. ಸೊ ಅವಾಗಿಂದನೂ ಮಾದೇವಣ್ಣ. ಅಂದರೆ ಅವಾಗಿಂದ ಸೇಮ್ ಟೇಸ್ಟ್ ಇದೆ? ಹಾಂ, ಟೇಸ್ಟಲ್ಲಿ ಏನೂ ಇಲ್ಲ, ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ. ನಮ್ಮ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಸ್ಪೆಷಲಾಗಿ ಡಬಲ್ ಮೊಟ್ಟೆ ರೈಸ್ ಯಾವಾಗಲೂ ಮಾಡಿಸ್ಕೊಂಡು ತಿನ್ನೋದು, ಅದು ಕಲ್ಕಿ. ಯಾವುದು ನಿಮ್ಗೆ ಯಾವುದು ಚೆನ್ನಾಗಿದೆ ಅನಿಸುತ್ತೆ? ಅಂದರೆ ಯಾವ್ದು ಜಾಸ್ತಿ ತಿಂತೀರಾ? ನಾನು ಯೂಸಲಿ ಡಬಲ್ ಮೊಟ್ಟೆ ರೈಸ್ ಹೇಳಿದ್ನಲ್ಲ, ಎಗ್ ರೈಸು ಮತ್ತು ಕಲ್ಕಿ. ಸೊ ಕಲ್ಕಿ ಸೂಪರಾಗಿ ಮಾಡ್ತಾರೆ, ಕಲ್ಕಿ ಫೇಮಸ್ಸು. ಅದು ಬಿಟ್ಟರೆ ನಿಮಗೆ ಎಗ್ ಮಸಾಲನೂ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಸ್ಪೆಷಲಾಗಿ ಅವ್ರಿಗೆ ಕೇಳಿದ್ರೆ ಸ್ವಲ್ಪ ವೇಟ್ ಇರುತ್ತೆ, ಮಾಡಿ ಕೇಳಿದ್ರೆ ಅವರು ಮಾದೇವಣ್ಣವ್ರು ಸ್ಪೆಷಲಾಗೇ ರೆಡಿ ಮಾಡಿ. ಅಂದರೆ ಈ ಸ್ಪಾಟು ತುಂಬಾ ಫೇಮಸ್ಸು, ನಿಮಗೆ ಗೊತ್ತಿರೋ ಹಾಗೆ ನೀವು ನೋಡಿ ಕೂಡ. ಹಾಂ, ಇದೇ ಏರಿಯಾದವ್ರಾಗಿರೋದ್ರಿಂದ ಯೂಸಲಿ ಇವಾಗ ಆಫೀಸ್ ಮುಗಿಸ್ಕೊಂಡ ತಕ್ಷಣ ಅದಕ್ಕೆ ಬಂದಿದ್ದು, ಮನೆಗೂ ಹೋಗಿಲ್ಲ, ಬಂದ್ಬಿಟ್ಟು ತಿನ್ಕೊಂಡೆ ಮನೆಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಅಂದರೆ ತುಂಬ ಜನ ಇಷ್ಟು ವರ್ಷದಿಂದ ತಿಂತಾಯಿದ್ದೀವಿ, ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನೀವೇ ಹೇಳಬೇಕು. ರೆಕಮೆಂಡ್ ಮಾಡ್ಬೋದು ಪ್ಲೇಸ್? ಹಾಂ, ಆಬ್ವಿಯಸ್ಲಿ. ನಾನು ನಿಮಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀರ ನೀವು ಆಲ್ಮೋಸ್ಟ್ ಮಾದೇವಣ್ಣ ಎಗ್ ರೈಸು. ಮತ್ತು ಕೆಚಾಲ ಮಚಾಲ ಹಾಡು ನೋಡಿದ್ದೀರಲ್ಲ, ಆ ಹಾಡಲ್ಲೂ ಕೂಡ ಬರ್ತಾರೆ ಅವರು. ಸೊ ಹಾಂ, ಒಂದ್ಸತಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಬರ್ತಾರೆ ಅವರು. ಹಾಂ, ಇಲ್ಲೇ ನಂದಿನಿ ಥಿಯೇಟ್ರ್ ಮುಂದೆನೇ ಶೂಟಿಂಗ್ ಆಗಿದ್ದು. ಹಾಂ, ಅವಾಗ ಅವರು ಆವಾಗಲೂ ಎಗ್ ರೈಸೇ ಹಾಕ್ತಿರ್ತಾರೆ, ಅದ್ರಲ್ಲಿ ನೋಡಿಬೇಕಾದ್ರೆ. ಹಾಂ, ರೇಟಿಂಗ್ 10ಗೆ ನಾನು ಆಲ್ಮೋಸ್ಟ್ 8+ ಸರ್, 9 ಅಂದ್ಕೊಳ್ಳಿ ಸರ್. ಹಾಂ, ಧನುಷ್ ಅಂತ.